ಭಾರತ ಯಾರಿಂದ ಬೇಕಾದರೂ ತೈಲ ಖರೀದಿಸಲು ಮುಕ್ತವಾಗಿದೆ. ಅಮೆರಿಕದ ಜೊತೆ ಟ್ರೇಡ್ ಡೀಲ್ ಬೆನ್ನಲ್ಲೇ ರಷ್ಯಾದಿಂದ ಸಂದೇಶ. ರಷ್ಯನ್ ಆಯಿಲ್ ಆಮದು ನಿಲ್ಲಿಸೋ ಬಗ್ಗೆ ಅಧಿಕೃತ ಆದೇಶ ನೀಡದ ಭಾರತ, ಅಮೆರಿಕದಿಂದಷ್ಟೇ ಘೋಷಣೆ. ನಾಯಕತ್ವ ಬದಲಾವಣೆ ಸೇರಿ ಹಲವು ಗೊಂದಲ. ನಮ್ಮ ಮನೆಯಲ್ಲಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಯಾರೂ ಇಲ್ವಾ? ಕಾಂಗ್ರೆಸ್ ನಾಯಕರಲ್ಲೇ ಮೂಡಿದ ಅಸಮಾಧಾನ. ವಿಧಾನಸಭೆ ಪರಿಷತ್ನ ಮೊಗಸಾಲೆಯಲ್ಲಿ ಶಾಸಕರ ಚರ್ಚೆ. ಒಂದು ಕಡೆ ದಲಿತ ಸಚಿವರು ಶಾಸಕರ ಸಭೆ, ಮತ್ತೊಂದೆಡೆ ಲಿಂಗಾಯತ ಸಮುದಾಯದ ಸಚಿವರು ಶಾಸಕರ ಸಭೆ. ಕಾಂಗ್ರೆಸ್ನಲ್ಲಿ ಭಾರೀ ಸಂಚಲನ ಮೂಡಿಸಿದ ಪ್ರತ್ಯೇಕ ಮೀಟಿಂಗ್. ನಾಯಕತ್ವ ಬದಲಾವಣೆ, ಸಂಪುಟ ಪುನರ್ರಚನೆ ಕುರಿತು ಚರ್ಚೆ. ಇವತ್ತಿನಿಂದ ಬಜೆಟ್ ಪೂರ್ವಭಾವಿ ಸಭೆ ಆರಂಭ. ಇಲಾಖಾವಾರು ಮೀಟಿಂಗ್ ನಡೆಸಲು ಸಿಎಂ ಸಿದ್ದರಾಮಯ್ಯ ಸಜ್ಜು. ಮೊದಲಿಗೆ ಅರಣ್ಯ, ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆಯ ಸಚಿವರು, ಅಧಿಕಾರಿಗಳ ಜೊತೆ ಚರ್ಚೆ. ಅಧಿವೇಶನ ಮುಗಿತಾ ಇದ್ದಂತೆ ಅನುದಾನಕ್ಕಾಗಿ ಅಲರ್ಟ್ ಆದ ಸಚಿವರು. ತಮ್ಮ ಇಲಾಖೆಗಳಿಗೆ ಹೆಚ್ಚಿನ ಅನುದಾನ ಪಡೆಯುವ ಲೆಕ್ಕಾಚಾರ. ಪರಂ ನೇತೃತ್ವದಲ್ಲಿ ದಲಿತ ಸಚಿವರು, ಎಂಬಿ ಪಾಟೀಲ್ ನೇತೃತ್ವದಲ್ಲಿ ಲಿಂಗಾಯತ ಸಚಿವರ ಸಭೆ. ಸಮುದಾಯದ ಅಸ್ತ್ರ ಪ್ರಯೋಗ. ರಾಜ್ಯದ ನೀರಾವರಿ ವಿಚಾರಗಳ ಬಗ್ಗೆ ರಾಜ್ಯಸಭೆಯಲ್ಲಿ ದೇವೇಗೌಡರಿಂದ ಪ್ರಸ್ತಾಪ. ತಮಿಳುನಾಡು ಚುನಾವಣೆ ಹಿನ್ನೆಲೆ ಮೈತ್ರಿಗೆ ಧಕ್ಕೆ ಆಗದಂತೆ ಎಚ್ಚರಿಕೆ ನಡೆ. ಅನುಷ್ಠಾನಕ್ಕೆ ಅಡ್ಡಿ ಇರೋ ಕೇಂದ್ರ ಪರಿಸರ ಇಲಾಖೆ ಅನುಮತಿಗೆ ಡಿಮ್ಯಾಂಡ್. ದೆಹಲಿಗೆ ತೆರಳಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇವತ್ತು ವರಿಷ್ಠರ ಭೇಟಿ ಮಾಡಿ ರಾಜ್ಯದ ವಿದ್ಯಮಾನಗಳ ವರದಿ ಕೊಡಲು ಸಜ್ಜು. ವಿಶೇಷ ಅಧಿವೇಶನ. ವಿಬಿ ಜಿ ಕುರಿತ ಸರ್ಕಾರದ ನಿರ್ಣಯದ ಬಗ್ಗೆಯೂ ಮಾಹಿತಿ. ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ನಲ್ಲಿ ಫೈನಾನ್ಸ್ ಟ್ರಾನ್ಸಾಕ್ಷನ್ ತಲೆನೋವು. ಸಾವಿರಾರು ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇರೋ ಎಸ್ಐಟಿ. ಕುಟುಂಬಸ್ಥರಿಂದಲೂ ಸಿಕ್ಕಿಲ್ಲ ಸ್ಪಷ್ಟ ಮಾಹಿತಿ. ಹಣದ ವ್ಯವಹಾರ ಸಾವಿಗೆ ಕಾರಣವಾಯ್ತಾ ಅಂತ ತಲಾಶ್. ಗಂಡನಿಂದ ಬೇರೆ ಇದ್ದ ಹಿಂದೂ ಮಹಿಳೆ ಜೊತೆಗಿದ್ದ ಕೈ ಮುಖಂಡ ರೆಡ್ ಹ್ಯಾಂಡ್ ಆಗಿ ಲಾಕ್. ಯೂತ್ ಕಾಂಗ್ರೆಸ್ ಮಾಜಿ ಜಿಲ್ಲಾಧ್ಯಕ್ಷ ರಾಯಲ್ ಶರೀಫ್ಗೆ ಥಳಿತ. ಚಿಕ್ಕಮಗಳೂರು ನಗರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್. ಮತ್ತೆ ಮೆಟ್ರೋ ದರ 5% ಹೆಚ್ಚಳ. ಬಿಎಂಆರ್ಸಿಎಲ್ ನಿರ್ಧಾರಕ್ಕೆ ಪ್ರಯಾಣಿಕರಿಂದ ಆಕ್ರೋಶ. ಕೆಆರ್ ಪುರಂನಲ್ಲಿ 2 ಕುಟುಂಬಗಳ ಬೀದಿ ರಂಪಾಟ. ನಾನು ಪತ್ನಿಯನ್ನ ಕೂಡಿ ಹಾಕಿಲ್ಲ, ಬೇಕಿದ್ರೆ ಸಿಸಿಟಿವಿ ಫುಟೇಜ್ ನೋಡಿ ಎಂದ ಪತಿ ಉಮೇರ್. ಪತ್ನಿ ಕಡೆಯವರಿಂದ 50 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಅಂತಲೂ ಆರೋಪ. ಭ್ರಷ್ಟ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನವಾಗಿದೆ ಲೋಕಾಯುಕ್ತ. ಎಸ್ಪಿಯಾಗಿ ಶಿವಪ್ರಕಾಶ್ ದೇವರಾಜು ಬಂದ ಮೇಲೆ ಫುಲ್ ಆಕ್ಟಿವ್. ಕಳೆದ 6 ತಿಂಗಳಲ್ಲಿ 11 ಟ್ರ್ಯಾಪ್ ಮಾಡಿರೋ ಲೋಕಾಯುಕ್ತ. ದಾವಣಗೆರೆ ಜೈನ ಸಮುದಾಯದ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಸನ್ಯಾಸತ್ವ ಸ್ವೀಕಾರ. 26ನೇ ವಯಸ್ಸಿನಲ್ಲಿ ದೀಕ್ಷೆ ಪಡೆಯಲು ಸಜ್ಜಾದ ಆಂಚಲ್ ಕುಮಾರಿ. ಆಂತರಿಕ ಖುಷಿಗಾಗಿ ಈ ನಿರ್ಧಾರ. ಬಿಎಂಟಿಸಿ ಬಸ್ ಬಳಿಕ ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಯುಪಿಐ ಸ್ಕ್ಯಾಮ್. ಆಸ್ಪತ್ರೆ ಸಿಬ್ಬಂದಿ 23 ಲಕ್ಷ ರೂಪಾಯಿ ದೋಚಿದ ಅನುಮಾನ. ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಬೆಂಗಳೂರಲ್ಲಿ ಮಾರ್ಗಸೂಚಿಗಳನ್ನು ಪಾಲಿಸದ ಪಿಜಿಗಳಿಗೆ ಬೀಗ. ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 4 ಪಿಜಿಗಳು ಲಾಕ್. ಶೆಟ್ಟಿಹಳ್ಳಿ ವ್ಯಾಪ್ತಿಯಲ್ಲೂ 2 ಪುರುಷರ ಪಿಜಿಗಳು ಬಂದ್. ಆಸ್ತಿ ವಿವಾದಕ್ಕಾಗಿ ಸೋದರ ಸಂಬಂಧಿಯನ್ನೇ ಕೊಂದ ಆರೋಪಿ ಅರೆಸ್ಟ್. ಕಲಬುರಗಿಯ ಹಂಗನಹಳ್ಳಿ ಮರ್ಡರ್ ಕೇಸ್ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿ. ತಲೆ ಮರೆಸಿಕೊಂಡಿದ್ದ ಆರೋಪಿ ಗೂಳೇಶ್ ತಳವಾರ್ ಅರೆಸ್ಟ್.
ರಾಯಚೂರಿನ ಸಿಂಧನೂರಿನಲ್ಲಿ 3 ತಿಂಗಳಿನಿಂದ ಗ್ರಾಮಕ್ಕೆ ಕುಡಿಯುವ ನೀರಿಲ್ಲದೆ ಪರದಾಟ. ರೊಚ್ಚಿಗೆದ್ದ ಗ್ರಾಮಸ್ಥರಿಂದ ಪಿಡಿಒಗೆ ತರಾಟೆ. ಸಮಸ್ಯೆ ಬಗೆಹರಿಸಲು 1 ದಿನದ ಕಾಲಾವಕಾಶ ಕೊಟ್ಟ ಜನರು. ಒಣ ರೆಂಬೆ ಕೊಂಬೆಗಳಿಂದ ಅನಾಹುತ, ಪ್ರಾಣಾಪಾಯ ಸಾಧ್ಯತೆ. ಬೆಂಗಳೂರು ನಗರ ಕೇಂದ್ರ ಪಾಲಿಕೆ ಅಲರ್ಟ್. ಅಪಾಯ ತಂದೊಡ್ಡೋ ಸ್ಥಿತಿಯಲ್ಲಿರುವ ರೆಂಬೆ ಕೊಂಬೆಗಳ ತೆರವಿಗೆ ಚಿಂತನೆ. ಮೈಸೂರಿನ ಅರಮನೆ ಮುಂದೆ ನಡೆದಂತೆ ಮುಂಬೈನ ಲಿಫ್ಟ್ನಲ್ಲಿ ಹೈಡ್ರೋಜನ್ ಅನಿಲ ತುಂಬಿದ್ದ ಬಲೂನ್ಗಳು ಸ್ಫೋಟ. ಓರ್ವ ಮಹಿಳೆ ಸೇರಿದಂತೆ ಬಲೂನ್ ತಂದಿದ್ದ ವ್ಯಕ್ತಿಗೆ ಗಂಭೀರ ಗಾಯ. ಬಲೂನ್ ವ್ಯಾಪಾರಿ ವಿರುದ್ಧ ಪ್ರಕರಣ ದಾಖಲು. ಶ್ರೀಮುರಳಿ ನಟನೆಯ ಉಗ್ರಾಯುಧಂ ಸಿನಿಮಾಗೆ ರವಿ ಬಸ್ರೂರು ಸಂಗೀತ. ಸಿನಿಮಾದ ಮೊದಲ ಆಡಿಯೋ ಗ್ಲಿಮ್ಸ್ ಇವತ್ತು ಬಿಡುಗಡೆ. ರೋರಿಂಗ್ ಸ್ಟಾರ್ ಅಭಿಮಾನಿಗಳಿಗೆ ಥ್ರಿಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.